ನೀರ್ ಕುಂಡಿರ್ತೈತ್ರಿ ಈಗ. ಅಂದ್ರೆ ಈ ಹಣಿಗಿಂದ ಕಾಯಿಂದ ಕಾಯಿ ನಡು ಸಂಧ್ಯಾಗ ನೀರ್ ಕುಯ್ತಿ ಅಂದ್ರೆ ಏನ್ ಮಾಡ್ತೈತ್ರಿ, ನೀರ್ ಕುದ್ಕಿರಿಂದ ಕಾಯಿಗೆ ಜಂಗ್ ರೋಗ ಅಂತ ಬರ್ತದೆ. ಜಂಗ್ ರೋಗ ಕಟಿಂಗ್ ಮಾಡಾಕ್ತಾರ್ರಿ. ಅಂದ್ರೆ ಇದು ಹೊರದೇಶಕ್ಕೆ ಹೋಗುದ್ರಿ. ಯಾವ ದೇಶಕ್ಕೆ ಹೋಗ್ತೈತ್ರಿ? ಇದು ಇರಾನ್ ಇರಾಕ್ ಕಳಿಸ್ತಾರತ್ರಿ ಅವ್ರು. ಇರಾನ್ ಇರಾಕ್. ಹಾ ರೀ, ಕಳಿಸ್ತಾರತ್ರಿ. ಇದು ಕನಿಷ್ಠ ಅಂದ್ರು 2 ವರ್ಷ ತನಕ ಬರ್ತೈತ್ರಿ. 2 ವರ್ಷ ಬರ್ತೈತ್ರಿ. ವಿಡಿಯೋ ನೋಡುತ್ತಿರುವಂತ ಎಲ್ಲ ನನ್ನ ರೈತ ಮಿತ್ರರು ನಮಸ್ಕಾರ ರೀ. ನಾವು ಮತ್ತೆ ಎಲ್ಲಿ ಬಂದದಿಪ್ಪ ಅಂದ್ರ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮೂಳ್ಕೋಟೆ ಅಲ್ಲಿ ಬಂದದೀವಿ. ಇಲ್ಲಿ ಬಾಳೆಹಣ್ಣಿನ ಕೃಷಿಯನ್ನ ಮಾಡತಾರ. ಈ ಬಾಳೆಹಣ್ಣಿನ ಕೃಷಿಯ ಬಗ್ಗೆ ಸಂಪೂರ್ಣವನ್ನು ಮಾಹಿತಿ ತಿಳ್ಕೊಳ್ಳೋಣ. ಯಾವ ತರ ಅಂದ್ರ ಎಕರೆಕ ಎಷ್ಟ್ ಗಿಡ ಹತ್ತಾವ, ಇದ್ರಾಗ ಪ್ರಾಫಿಟ್ ಎಷ್ಟೈತಿ, ಇದ್ರಾಗ ಲಾಸ್ ಏನಾಕತಿ, ಮತ್ತೆ ಇದ್ರ ನಿರ್ವಹಣೆ ಹೆಂಗ ಅಂತೇಳಿ ಒಂದ್ ಸಂಪೂರ್ಣ ಮಾಹಿತಿಯನ್ನ ನಿಮ್ ಮುಂದೆ ತಂದಾನಿ. ಅದಕ್ಕಾಗಿ ಇನ್ನು ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರ್ರಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬರ್ರಿ ನಮ್ ಜೊತೆ ಈಗ ಈ ಬಾಳೆಹಣ್ಣಿನ ತೋಟದ ಮಾಲೀಕರದಾರ. ಅಣ್ಣ ನಮಸ್ಕಾರ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ತಮ್ಮ ಪರಿಚಯನ ಮಾಡ್ಕೊರಿ ನಮ್ಮ ವೀಕ್ಷಕರ ಜೊತೆ. ನಾವು ಚನ್ನಪ್ಪ ಪರಮಾನಂದ ಕೆಸರುಗೊಪ್ಪ ಅಂತ, ಮುಧೋಳ ತಾಲೂಕು ಮುಗುಳ್ಕೋಡ. ಎಷ್ಟು ವರ್ಷದಿಂದ ಈ ಬಾಳೆಹಣ್ಣಿನ ಕೃಷಿ ಮಾಡ್ಕೊತ ಬರತ್ತೀರಿ? ನಾವು ಸುಮಾರು ಒಂದ್ 15 ವರ್ಷದಿಂದ ಮಾಡ್ತಾ ಇದ್ದೀವಿ. ಅದ್ ಎಷ್ಟ್ ಎಕರೆ ಒಳಗ್ ಮಾಡತ್ತೀರಿ? ನಾವು ಸುಮಾರು 1 ಎಕರೆ 2 ಎಕರೆ ಮಾಡ್ತಿದ್ರು ಫಸ್ಟಿಗೆ. ಈಗ ಬಂದು ಒಂದ್ 4 ಎಕರೆ ಐತ್ರಿ. 4 ಎಕರೆ. ಹೋದ್ಸಲ ಒಂದ್ 6 ಎಕರೆ ಐತ್ರಿ. ಈ ಸಲ ಒಂದ್ 3.5 4 ಎಕರೆ ಮಟ ಆಗತ್ತೆ. ಇದು 1 ಎಕರೆಗೆ ಎಷ್ಟ್ ಹಗಿ ಅಂತ ಕುಂದಿರ್ತಾವ್ರಿ ಬಾಳೆಹಣ್ಣಿನ ಇಲ್ಲಿ? 1 ಎಕರೆಗೆ 1500 ಹಗಿ ಕುಂಡಿರ್ತಾವ್ರಿ. 1500 ಹಗಿ. 1500 ಕುಂಡಿರ್ತಾವ್ರಿ. ಒಮ್ಮೆ ಹಗಿ ಹಚ್ಚಿರ ಅಂದ್ರ ನಿಮ್ಗೆ ಎಷ್ಟ್ ವರ್ಷದ ಬೆಳಿರಿ ಇದು ಬಾಳೆಹಣ್ಣಿನ? ಇದು ಕನಿಷ್ಠ ಅಂದ್ರು 2 ವರ್ಷ ತನಕ ಬರ್ತೈತ್ರಿ. 2 ವರ್ಷ ಬರ್ತೈತ್ರಿ. ನಾವು ಚಲೋ ಅದಕ್ಕ ವ್ಯವಸ್ಥೆ ಮಾಡ್ರ 3 ಪೀಕ್ನು ನಾವ್ ತೆಗ್ದೇನ್ರಿ. ಬೀಜೋಪಚಾರ ಅಂದ್ರೆ ರೀ, ಅವ್ರು ನಮಗ್ ಟಿಶ್ಯೂ ಕಲ್ಚರ್ ಮಾಡಿ ದಗಿನ ಕೊಡ್ತಾರ್ರಿ. ನಾನು ಜೈನ್ ಕಂಪ್ನಿ ತರಿಸ್ತೇನ್ರಿ. ಜೈನ್ ಕಂಪ್ನಿ ಜಳಗಾಂವ್ದ ತರಿಸ್ತಿರ್ತೀನಿ ಆಗಿರಿ. ಮಹಾರಾಷ್ಟ್ರದಾಗ ಜಳಗಾವ್ ಅಂತೇಳಿ ಅಲ್ಲಿ ಒಂದ್ ಕಂಪ್ನ್ಯಾಗ, ದೊಡ್ಡ ಕಂಪ್ನ್ಯಾಗ ತಯಾರಾಕವ್ರಿ ಹೋಗಿ. ಜೈನ ಈ ಕಂಪ್ನಿಯವ್ರು ಇವು. ನಾವು ಕಂಟಿನ್ಯೂ ಅಲ್ಲೇ ತರಿಸ್ತೇನ್ರಿ ಈಗ. ಬಂದ್ರ ಪ್ಲೇ ಏನಿಲ್ರಿ, ಸ್ವಲ್ಪ 4 ದಿನ ಹೈಡಿಂಗ್ ಮಾಡ್ಬೇಕ್ರಿ ಅಗಿ ಏನಾಕವ್ರಿ, ಬಿಸಿಲಿಗೆ ಸಟ್ ಆಗಂಗಿಲ್ರಿ. ಅಂದ್ರ ಅಲ್ಲಿ ಅವರು ಶೆಡ್ನೆಟ್ನಾಗ ಇಟ್ಟು ಬೆಳೆಸಿರ್ತಾರಲ್ರಿ ಒಳಗ. ನಾವ್ ಬಂದ್ರ ಪ್ಲೇ ಒಮ್ಮೆ ಏಕ್ದಮ್ ನೆಲ್ದಾಗ ಹಾಕಿದ್ರ ಪ್ಲೇ ಬಿಸಿಲಿಗೆ ಅಗಿ ಬಾಳ ಒಣಗ್ತಾವ್ರಿ. ಅದಕ್ಕೆ ಬಂದ್ ಒಂದ್ 4 ದಿವಸ ಏನ್ ಮಾಡುದ್ರಿ, ಹೈಡಿಂಗ್ ಮಾಡ್ಬೇಕ್ರಿ. ಹೈಡಿಂಗ್ ಮಾಡಿದ ನಂತರ ನಾವ್ ಏನ್ ಮಾಡ್ತೇವ್ರಿ, ಹಚ್ಚು ಮುಂದ್ರಿ, ನಾ ಹಚ್ಚು ಪ್ರಕಾರ ರೀ, ನಾವ್ ಒಟ್ಟ ಜನವರಿ ಹಿಡ್ಕೊಂಡ್ ಮಾರ್ಚ್ ತಕ 2 ತಿಂಗಳ ಪ್ಲಾಂಟೇಶನ್ ಹೆಚ್ಚ ಮಾಡ್ತೇನ್ರಿ ನಾ. ಅಂದ್ರ ನಮಗ ಮುಂದ್ ಏನಾಕತ್ರಿ, ಜೂನ್ದಾಗದು ಹತ್ತಂತ್ಲೇರಿ. ಈಗ ನಮ್ದ ಪ್ಲಾಟ್ ಕಟಾವ್ ಮುಗಿದೈತಲ್ರಿ, ಮುಗಿದ್ರ ಪ್ಲೇ ಮುಂದಿನ ಬೆಳಿ ಮಾಡ್ಕೊಳಕ್ ತೊಂದ್ರೆ ಆಕೈತ್ರಿ. ಅಂದ್ರ ನಮಗ್ ಏನಾಕವ್ರಿ, ಕರಿ ಎರಿ ಜಮೀನ್ ರೀ ಇವು. ಆ ಟೈಮ್ದಾಗ ಮುಂದಿನ ಬೆಳಿ ಮಾಡ್ಕೊಳಕ್ ತೊಂದ್ರೆ ಆಕೈತಿ ಅಂತಿರಿಂದ ನಮಗ ಈಗ ಜನವರಿ ಫೆಬ್ರವರಿ ಒಳಗ ಪ್ಲಾಂಟೇಶನ್ ಮಾಡ್ಕೊಂತೀವಿ ಅಂದ್ರ ಅದ ಮುಂದಿನ ಫೆಬ್ರವರಿಗೆ ಮಾರ್ಚಕ್ಕ ನೆಲ ಕುಲಾತಾರ ನಮಗ್ ಪಟ್ನ ಬೇರೆ ಬೆಳಿ ಮಾಡ್ಕೊಳಕ್ ಅನುಕೂಲ ಆಕೈತಿ. 3 ಫುಟಿನ ಸಾಲ ಕೊರಿತೇನ್ರಿ ನಾ. 3 ಫುಟಿನ ಸಾಲ. ಉಳ್ಕಾದವ್ರು ಹೆಂಗ್ ಮಾಡ್ತಾರ, ಅವ್ರು ತಮ್ ಅನುಕೂಲ ಬಂದಂತೆ ಮಾಡ್ತಾರ್ರಿ. ನಾ ಮಾತ್ರ ಏನ್ ಮಾಡ್ತೇನ್ರಿ, ಒಟ್ 3 ಫುಟಿನ ಸಾಲ ಕೊರಿತೇನ್ರಿ ನಾ. ಬಾಳೆಹಣ್ಣಿನ ಗಿಡಕ್ 3 ಫುಟಿನ? 3 ಫುಟಿನ ಸಾಲ ಕೊರಿದ್ರಿ. ಒಂದ್ ಸಲ ಹಚ್ಚೋದು, ಒಂದ್ ಸಲ ಬಿಡುದು ಮಾಡ್ತೇನ್ರಿ. 6 ಫುಟ್ ಅಂದ್ರ 3 ಫುಟಿನ ಸಾಲನ ಯಾಕೆ ಕೊರಿದ್ ಅಂದ್ರ ರೀ, ನಡು ನಮ್ಗ ಔಷಧ ಹಾಕಾಕ, ಅದು ಅಡ್ಯಾಡಾಕೋದು ಅನುಕೂಲ ಆಕೈತ್ರಿ. ಔಷಧ ಹಾಕಾಕ, ತಿಪ್ಪಿ ಗೊಬ್ಬರ ಒಗ್ಯಾಕ. ಮುಂದ್ ಏನಾಕತ್ರಿ, ಹರಿ 3 ಫುಟಿನ ಮಾಡಿದಂದ್ರ ನಡು ಒಟ್ಟ ಬಿಸಿಲ ಗಾಳಿ ಹೆಚ್ಚ ತುಂಬ್ತೈತ್ರಿ. ಈಗ 6 ಫುಟಿನ ಬೆಡ್ ಬಿಡಿತಂದ್ರ ನಡು ಬೆಡ್ ಹಂಗ ಉಳ್ದ್ ಬಿಡ್ತೈತ್ರಿ. ಅಂದ್ರೆ ನಮ್ಗ 6 ಫುಟಿನ ಗ್ಯಾಪ್ ಸಾಲ್ನಾಗ ಅಷ್ಟ ಬಿಸಿಲ್ ಬಡಿತೈತ್ರಿ. ಇಲ್ಲಿ ನಾವ್ 3 ಫುಟಿನ ಸಾಲ ಕೊಡ್ದೇವ್ ಅಂದ್ರ ಈ ನಡು ಹರಿಯಾಗುನು ಹರಿ ತೆಗ್ಗ ದಿನಿ ಆತಂದ್ರ ಇಂದ ಭೂಮಿ ಬಿಸಿಲ್ ತಿರ್ತೈತ್ರಿ. ಅದ್ರ ಸಂಬಂಧ ನಾವು 3 ಫುಟಿಂದ ಕೊರಿತೇನ್ರಿ ನಾ. 6 ಫುಟಿಂದು ಸಾಲ ಬೆಡ್ ಕೊರಿಯಂಗಿಲ್ರಿ. ಮುಂದ ಇನ್ನೂಳು ಜನ ಕೆಲವೊಂದ್ ರೈತರು ಏನ್ ಮಾಡ್ತಾರಿ, ಪ್ಲೇನ್ ನೆಲ್ದಾಗ ಹಚ್ತಾರ್ರಿ. ಆ ಪ್ಲೇನ್ ನೆಲ್ದಾಗ ನಾವ್ ಒಮ್ಮೆ ಹಚ್ಚಿಲ್ರಿ. ಅದ ಏನ್ ಪ್ಲೇನ್ ನೆಲ್ದಾಗ ಹಚ್ತಾರ ಏನಾಕತ್ರಿ, ಅಗಿ ಮಾತಾಟ ಏನಾಕತ್ರಿ, ಹೈಟಿಗೆ ಬರ್ತೈತ್ರಿ. ಅಂದ್ರ ಗಾಳಿ ಅದು ಬಿಡ್ತಾರ, ಗಿಡ ಹೊಳ್ತಾವ್ರಿ. ಮುಂದ ಅವಕ್ ಮಣ್ ಮುಚ್ಬೇಕಾರ ನೆಲ ಬೆಡ್ ಬಾಳ ಎತ್ತರಿಸ್ಬೇಕಾಕತ್ರಿ. ನಾವ್ ಅದಕ್ಕ ಏನ್ ಮಾಡಿದ್ರಿ, ಸಾಲಾನ 3 ಫುಟಿನ ಗುಮ್ಮಿ ಕೊರಿದ್ರಿ. ಗುಮ್ಮಿ ಕರ್ಕೊಂಡ ಅಗಿ ಹಚ್ಕೋತಂದ್ರ ಅಗಿ ಡೀಪ್ ಆಗಿ ಕೆಳಗ್ ಕುಂಡಿರ್ತಾವ್ರಿ. ಕೆಳಗ್ ಕೂತು ಅಂದ್ರ ಗಾಳಿಗೆ ಹೊಳ್ಯಾಡಂಗ. ಇದು ಯಾವ ವೆರೈಟಿ ರೀ ನೀವು ಹಚ್ಚಿದ್ದೀಗ? ಇದು G9 ರೀ. G9. ಮತ್ತೆ ಯಾವ ವೆರೈಟಿ ಬರ್ತಾವ್ರಿ ಇದ್ರಾಗ? ಇದ್ರೊಳಗ G9 ಒಳಗ ಅಂದ್ರ ಇದು ವೆರೈಟಿ ಒಂದ ಬರ್ತೈತ್ರಿ. ಆದ್ರ ಕಂಪ್ನಿ ಇವ್ರು ಜೈನ, ಮುಂದ ಮಾಲಿಂಪುರದವ್ರು, ಇನ್ ಬಯೋಟೆಕ್ದವ್ರಿ, ಬೆಂಗಳೂರಾಗಿ ಸ್ಪಿಕ್ ಆಗಿ ಹಿಂಗ ಬೇರೆ ಬೇರೆ ವೆರೈಟಿ ಬರ್ತಾವ್ರಿ. ಆದ್ರ ನಾ ಮಾತ್ರ ಜೈನ್ ಅಷ್ಟ ಹಚ್ತೇನ್ರಿ. ನೀವು ಜೈನ್ ಹಚ್ಚಾಕ ಏನ್ ಕಾರಣ ಇದೆ? ಏನು ಬಾಳ ಇಳ್ಳು ಜಾಸ್ತಿ ಅಂದ್ರ ಇದ ಇಳುವರಿನೂ ಚಲೋ ಬರ್ತೈತ್ರಿ. ಮುಂದ 2 ರಿಂದ 3 ಪೀಕ್ ಕೊಲ್ಲು ಈ ಫಸ್ಟ್ನೇದ್ ಹೆಂಗ್ ಬಂದಿರ್ತೈತಿ, ವ್ಯವಸ್ಥೆ ಚಲೋ ಮಾಡ್ರ ಲಾಸ್ಟ್ನೇ 3ನೇ ಬೆಳಿನು ಹಂಗ ಬರ್ತೈತಿ. ಒಂದ್ ಅಗಿ ಅಂದ್ರ ಒಟ್ ಚಲೋ ಕ್ವಾಲಿಟಿ ಇರ್ತೈತ್ರಿ. ಕ್ವಾಲಿಟಿ ಆಗಿ ಸಿಗುವಾಗ ನಡು ನಾವು ನೋಡ್ಬೇಕಂತ ಐಕಿರಿಂದ ಬೇರೆದವ್ರು ಇವಟ್ ಅಗಿ ನಮಗ ಜಲ್ದಿ ಸಿಗ್ಲಾರ್ಕ ಒಂದ್ಸಲ 2 ಸಲ ಬೇರೆ ಅಗಿ ಹಚ್ಚಿದ್ವಿ ರೀ.
ಸ್ಟಿಕ್ ಮುಂದ ಮೈಸೂರು ಬಾಳೆ ಐತಿಕಿರಂದ್ ಹಚ್ಚಿದ್ರು ಅವು ಯಾಕೋ ನಮಗ್ ಸರಿ ಅನ್ಸ್ಲಿಲ್ಲ. ಅವಾಗ ಮತ್ತ ಅವ್ನ ಕ್ಯಾನ್ಸಲ್ ಮಾಡಿ ಹೊಳ್ಳಿ ಮತ್ತೀಗ ಇವನ ಜೈನ ತರಿಸಿ ಹಚ್ಚಾಕ. ನಾ ಈ ಬಾಳೆಹಣ್ಣಿನ ಕೃಷಿ ಒಳಗ ರೋಗಗಳು ಯಾವ ರೀತಿ ಬರ್ತಾವ್ರಿ ನಾ ಗಿಡಗಳಿಗ್ರಿ? ಗಿಡಗಳಿಗೆ ಅಂದ್ರೆ ಈ ಗೊಣಿಗೆ ಏನ್ ರೋಗ ಬರಂಗಿಲ್ರಿ. ಗೊಣಿಗೆ ರೋಗ ಬರ್ತೈತ್ರಿ. ಯಾವ ರೋಗ ಬರ್ತೈತಿ ಅಂದ್ರ ಮಳೆಗಾಲದಿಂದಾಗ್ರಿ. ಮಳೆ ಅದು ಜಾಸ್ತಿ ಆತಂದ್ರ ಏನ್ ಮಾಡ್ತೈತ್ರಿ, ಈ ಗೊಣ್ಯಾಗ ನೀರ್ ಕುಂಡಿರ್ತೈತ್ರಿ ಇಲ್ಲಿ. ಅಂದ್ರ ಈ ಹನಿಗಿಂದ ಕಾಯಿಂದ ಕಾಯಿಗ್ ನಡು ಸಂಧ್ಯಾಗ ನೀರ್ ಕುತ್ತಿ ಅಂದ್ರ ಏನ್ ಮಾಡ್ತೈತ್ರಿ, ನೀರ್ ಕುತ್ಕಿರಿಂದ ಕಾಯಿಗೆ ಜಂಗ್ ರೋಗ ಅಂತ ಹೇಳಿ ಬರ್ತೈತಿ. ಜಂಗ ರೋಗ ರೀ. ಜಂಗ್ ರೋಗ ಅವಾಗಿನ ಗೊಣಿನ ಇದಾಗಿ ಬಿಡ್ತೈತ್ರಿ ಅದು. ಏನ್ ಆಗಲ್ರಿ, ಮ್ಯಾಲ ಅಷ್ಟ ನೋಡಾಕ್ ಅಷ್ಟ ಏನ್ ಮಾಡ್ತೈತ್ರಿ, ಒಂಥರ ಕೇಸರಿ ಟೈಪ್ ಜಂಗ್ ಬೀಳ್ತೈತ್ರಿ ಕಾಯಿಗೆ. ಅದಷ್ಟ ರೀ. ಏನ ಮಳಿ ಜಾಸ್ತಿ ಆಗಿ ಒಂದ್ ಸ್ವಲ್ಪ ಮಂಜ್ ಅದು ಬೀಳ್ತೈತ್ರಲ್ಲ ಅವಾಗ್ರಿ. ಅದೇನ ಕಾಯಿ ಏನ್ ಬೆಳವಣಿಗೆಗೆ ಏನ್ ಕಾಯಿ ಬೆಳವಣಿಗೆ ಅದ ಏನ್ ತೊಂದ್ರೆ ಆಗಲ್ರಿ. ಕಾಯಿ ದಿಪ್ಪ ಆದಿಂದ ಬರ್ತೈತ್ರಿ ಅದು. ಸಣ್ಣ ಕಾಯಿ ಸಣ್ಣ ಇದ್ದಾಗದ ಏನ್ ಬರಂಗಿಲ್ರಿ. ಮುಂದ ಈ ಗಿಡಕ್ ಏನೈತ್ರಲ್ಲ ಬೆಂಕಿ ರೋಗ ಬಾಳ ಕಾಡ್ತೈತ್ರಿ. ಬೆಂಕಿ ರೋಗ ಅಂದ್ರ ತಂಪ್ ಜಾಸ್ತಿ ಆತಂದ್ರ ಎಲಿ ಒಣಗಾಕ್ ಹತ್ತಿ ಬಿಡ್ತಾವ್ರಿ. ತಂಪ್ ಜಾಸ್ತಿ ಆದ್ರೆ ಎಲಿ ಒಣಗಾಕ. ನೀರ್ ಜಾಸ್ತಿ ಆತಂದ್ರ ಅದಕ್ ನಾವ್ ಔಷಧ ಕೊಡದೇಳ ನೀರನ್ನ ಕಡಿಮೆ ಮಾಡ್ಕೋದ್ರಿ. ಮತ್ ನಮ್ ಮಳೆಗಾಲದಾಗ ಹೆಂಗ್ರಿ? ಬಸದ್ ಹೋಗೋ ನೆಲಗೊಳಗಿದ್ರ ಮಾತ್ರ ಚಲೋ ಬರ್ತೈತ್ರಿ. ಅಂದ್ರ ನೀರ್ ಬಸದ್ ಹೋಗ್ಬೇಕ್ರಿ. ನೀರ್ ನಿಂದ್ರು ನೆಲಗೊಳಿಗ್ ಬಾಳೆ ಕೃಷಿ ನೀರ್ ನಿಂದ್ರು ನೆಲಗೊಳಿಗ್ ಒಟ್ಟ ಬರುದಿಲ್ರಿ. ಗಿಡ ಒಟ್ಟ ಬರಂಗಿಲ್ರಿ. ಒಟ್ಟ ಇಳುವರಿನು ಬಾಳ ಕಡಿಮೆ ಬಂದ್ ಬಿಡ್ತೈತಿ. ಇವಾಗ 1 ಎಕರೆ ಹಚ್ಚಾಕ್ರಿ ಎಷ್ಟ್ ಖರ್ಚು ಬರ್ತಾವ್ರಿ? ಸ್ಟಾರ್ಟಿಂಗ್ ನಮ್ ಹಗಿ ಹಿಡ್ಕೊಂಡು ನಾವ್ ನೆಲ ರೆಡಿ ಮಾಡ್ಕೊಂಡು ಬೆಡ್ ಹಾಕೋದು ಏನ್ ಮಾಡ್ತಿರ್ತಾರಲ್ರಿ, ಡಿಪ್ ಹೇಳ್ಕೋದು. ನಾವು ಫಸ್ಟ್ ಮಾಡೋ ಮುಂದ್ರಿ ಹೆಚ್ಚು ಕಡಿಮೆ ಡ್ರಿಪ್ ಎಲ್ಲಾ ಹೊಸಾದ ಮಾಡೋದ್ ಹಿಡಿದು ಆಗ ಒಂದ್ 70,000 ರಿಂದ 80,000 ಕುಂಡಿರ್ತೈತ್ರಿ. ಈಗ ಏನ್ರಿ ಒಂದ್ 7-8-10 ವರ್ಷದ ಹಿಂದ್ರಿ ಗೊಣಿ ಸೋರ್ತೈತ್ರಿ ಕಡಿಮೆ ಅವಾಗ ಕುಂಡಿರ್ತೈತ್ರಿ. ಈಗ ಲೇಬರ್ ಚಾರ್ಜ್ ಹೆಚ್ಚಾಗೈತ್ರಿ. ಒಂದ್ ವಾಟರ್ ಸಾಲ್ಯುಬಲ್ ಗೊಬ್ಬರ ರೀ ಅವಾಗೆಲ್ಲಾ 1500, 1800, 1000, 1500 ಇದ್ದುದು ಈಗ 3000, 4000, 5000 ಮಟ ಅದಾವ್ರಿ. ಮತ್ತ್ ಹಿಂಗಾಗಿ ಅದು ಜಾಸ್ತಿ ಆಗೈತ್ರಿ. ಲೇಬರ್ ಪೇಮೆಂಟ್ ಜಾಸ್ತಿ ರೀ. ಮತ್ತ್ ತಿಪ್ಪಿ ಗೊಬ್ಬರ ತುಟ್ಟಿ ಆಗೈತ್ರಿ. ಹಿಂಗಾಗಿ ಹೆಚ್ಚು ಕಡಿಮೆ 1 ಎಕರೆ ಪ್ಲಾಟ್ ರೀ. ನಾವ್ ಹೈಯೆಸ್ಟ್ ಒಟ್ಟು ಚಲೋ ಈಲ್ಡ್ ತೆಗಿಬೇಕಾರ ಈ ಕಡೆ ಈಗ ಸದ್ಯ ರೀ ನಾವ್ ಭೂಮಿ ತಯಾರ್ ಮಾಡೋದ್ ಹಿಡದ ಟೋಟಲ್ ಬತ್ರಿ. ಭೂಮಿ ತಯಾರ್ ಮಾಡೋದ್ ಹಿಡದ ಲಾಸ್ಟ್ನೇ ನಾವು ಗೊಣಿ ಕೊಯ್ ಮಟ ಅಂದ್ರು ರೀ 1 ಎಕರೆಕ್ 1,50,000 ರೂಪಾಯಿ ಖರ್ಚು ಬರ್ತೈತಿ. 1,50,000. ಅವಾಗ ಹೇಳಿದ್ರಿ ನೀವು, ಅವಾಗ ಲೇಬರ್ ಚಾರ್ಜ್ ಕಡಿಮೆ ಇತ್ತು, ಇದು ಎಲ್ಲಾ ಕಡಿಮೆ, ನಾವ್ ಕಡಿಮೆ ಸಿಗ್ತಿತ್ತು ಗೊಬ್ಬರ ಎಲ್ಲಾ. ಅದ್ರ ತಕ್ಕಂಗ ಈಗ ಬಾಳೆಹಣ್ಣಿನ ಬೆಲೆನು ಹೆಚ್ಚಾಗೈತೇನ್ರಿ? ಬಾಳೆಹಣ್ಣ್ ಜಾಸ್ತಿ ಹೆಚ್ಚಾಗಿಲ್ರಿ. ಅಂದ್ರ ಇಲ್ಲಿ ತಕ್ಕಂಗ ಅಲ್ಲಿ ಹೆಚ್ಚಾಗಿಲ್ರಿ. ಈಗ ನಮ್ ಕಟಾವ್ ಚಾಲೋ ಐತ್ರಲ್ಲ ನೋಡಿದ್ರಿ ನೀವು. ಈಗ ಅವ್ರು 14 ರೂಪಾಯಿದಂಗ ಒಯ್ ಹಾಕ್ತಾರ್ರಿ ಕೆಜಿಗ್ರಿ. 1 ಕೆಜಿಗ್ 14 ರೂಪಾಯಿ ಒಯ್ ಹಾಕ್ತಾರ್ರಿ. ಮುಂದ ಈಗ ಆಗು ಹೆಚ್ಚು ಕಡಿಮೆ ಈಗ ಒಂದ್ 5-6 ವರ್ಷದ ಹಿಂದದು ರೀ ಆಗು 15-16 ರೂಪಾಯಿ ಹೋಗತೈತ್ರಿ. 16-17. ಮತ್ತ ಇದು ಏನಾಗೈತ್ರಿ ರೇಟಿಂದ್ರಿ, ನಮಗ ಮಾಲ್ ಸಾಲ್ಟೇಜ್ ಆತ ರೇಟ್ ಹೆಚ್ಚಾಕತ್ರಿ. ಹೌದ್ರಿ. ಮಾರ್ಕೆಟ್ದಾಗ ಮಾಲ್ ಕಡಿಮೆ ರೇಟ್ ಹೆಚ್ಚಾಕತ್ರಿ. ಅಂದ್ರ ನಮ್ಮ ಈಡ್ ಬರೋ ಟೈಮ್ ಮಾಲ್ ಹೆಚ್ಚ ಇರತೈತ್ರಿ ಮಾರ್ಕೆಟ್ದಾಗ. ಅದೇನ್ ಹಂಗತ್ತೇನೆ ನಮ್ದು ಒಬ್ಬರ ಮೇಲೆ ಏನ್ ಇರಂಗಿಲ್ರಿ ಡಿಪೆಂಡ್. ಮಾರ್ಕೆಟಿಂಗ್ ಎಲ್ಲಾ ರೈತರ ಮೇಲೆ ಡಿಪೆಂಡ್ ಆಗೋದು. ಒಟ್ಟ ಅದ್ರ ರೇಟಿಂದ ಏನ್ ಫಿಕ್ಸ್ ರೇಟ್ ಅಂತ ಹೇಳಿ ಇರಂಗಿಲ್ರಿ. ಫಸ್ಟ್ನೇ ಈಲ್ಡ್ ಎಕರೆಕ್ ಎಷ್ಟ್ ಟನ್ ಅಂತ ಬರ್ತೈತ್ರಿ? ಒಟ್ಟ ಸರಾಸರಿ ನಾವು ಬಾಳ ವ್ಯವಸ್ಥೆ ಮಾಡಿಲ್ಪ ಅಂದ್ರೂ ಒಂದ್ 30 ಟನ್ ಬರ್ತೈತ್ರಿ. 30 ಟನ್ ರೀ ಒಂದ್ ಈಲ್ಡಿಗೆ? ಎರಡನೇ ಈಲ್ಡ್ ಫಸ್ಟ್ನೇ ಈಲ್ಡ್ಕಿಂತ ಎರಡನೇ ಈಲ್ಡ್ ಹೆಚ್ಚು ಬರ್ತೈತೇನ್ರಿ? ಸ್ವಲ್ಪ ಕಡಿಮೆ ಆಕೈತಿ. ಕಡಿಮೆ ಆಕೈತಿ. ಅಂದ್ರ ಗಿಡಗಳು ಅದು ಸ್ವಲ್ಪ ಏನಾಕಾವ್ರಿ ಅಲ್ಲಿಂದ ಇಲ್ಲಿ ಒಂದ್ ಒಣಗು ಚಂಡಿ ಇದು ರೋಗ ಬರೋದು ಮಾಡ್ತಾವ್ರಿ. ಸ್ವಲ್ಪ ತೂಕಾನು ಏನ್ ಮಾಡ್ತೈತ್ರಿ, ಹಚ್ಚಬಾಳಿಗಿಂತ ಕೋಳಿ ಪಡ ಒಂದ್ ಸ್ವಲ್ಪ ತೂಕ ಕಡಿಮೆ ಬರ್ತೈತಿ. ನಾವು ಹಚ್ಚಬಾಳಿನ ಚಲೋ ವ್ಯವಸ್ಥೆ ಮಾಡ್ರಿ. ನಾನು ಈಗೊಂದ 2015ನೇ ಇಸ್ವಿಯಾಗ್ರಿ ಆ ಟೈಮ್ದಾಗ ಇಲ್ಲೇ ಮನಿ ಬಾಜುಕಿತ್ರಿ. ಅವಾಗ ನಮ್ದದು ಒಂದ್ ಎಕರೆಕ್ ನಾ ಒಂದ್ 2 ಗುಂಟೆ 3 ಗುಂಟೆ ಕಡಿಮೆ ಹಾಕೈತ್ರಿ ನೆಲ ಅದ. 43 ಟನ್ ತೆಗ್ದೇನ್ರಿ ನಾ. ಎಷ್ಟೇ ಒಂದ್ ಎಕರೆಕ್ ಒಂದ್ ಸ್ವಲ್ಪ ಕಡಿಮೆ ಹಾಕೈತ್ರಿ. 43 ಟನ್. 43 ಟನ್ ಬಿದ್ದೈತ್ರಿ. ಅವಾಗ 43 ಟನ್ ಬೀಳಾಕ ಕಾರಣ ಏನಂದ್ರ ರೀ, ಈ ವ್ಯಾಪಾರಸ್ಥರು ಏನ್ ಮಾಡ್ತಿದ್ರಿ, ಕಾಯಿ ದಿಪ್ ಸೈಜ್ ಆಗನ ಒಯ್ತಿದ್ರಿ ಅವಾಗ. ಅವಾಗ ನಾವ್ ಕಾಯಿ ಎಷ್ಟ್ ದಮ್ ಮೊಟ್ಟೆ ಮಾಡಿರ್ನು ಅವ್ರು ಒಯ್ತಿದ್ರಿ. ಹೆಂಗಾಗಿ ಅದು ತೂಕ ಚಲೋ ಬರ್ತಾರ ನಮಗ. ಈಗ ಏನ್ ಮಾಡಾಕತ್ತಾರ್ರಿ ಮಾರ್ಕೆಟ್ನ್ಯಾಗ ಏನ್ ಮಾಡ್ತಾರ್ರಿ, ಕಾಯಿ ದಿಪ್ ಸೈಜ್ ಬರ್ತಾರ ಒಯ್ಯಂಗಿಲ್ರಿ. ಅಂದ್ರ ಅವ್ರು ಡಜನ್ ಲೆಕ್ಕದಾಗ ಕೊಡ್ತಾರ್ರಿ ಇಲ್ಲಿ. ನಮ್ಮಲ್ಲಿ ಕೆಜಿ ಲೆಕ್ಕದಾಗ ಹೋದ್ರ ಅಂದ್ರ ಅವ್ರಿಗೆ ಡಜನ್ದಾಗ ಕುಂಡ್ರಂಗಿಲ್ರಿ. ಡಜನ್ದಾಗ ಅವ್ರಿಗೆ ಲಾಸ್ ಆಕತಿ ಅಂತ ಏನ್ ಮಾಡ್ತಾರ್ರಿ, ಮೀಡಿಯಂ ಸೈಜ್ ಕೊಯ್ತಾರ್ರಿ ಕಾಯಿ. ಮೀಡಿಯಂ ಸೈಜ್ ಹೋದ್ರ ಅಂದ್ರ ನಮಗ ಇದ 40 ಕೆಜಿ ಬರೋ ಗಡ 25-30 ಹಿಂಗ್ ಬರ್ತದ್ರಿ. ನಮಗ್ ಲಾಸ್ ಆಕತ್ರಿ ಅದು. ಹಿಂಗ ಆಗತೈತ್ರಿ. ಮತ್ತ ದಿಪ್ ಸೈಜ್ ಮಾಡ್ರ ಅವ್ರು ಒಯ್ಯಂಗಿಲ್ರಿ. ಹಿಂಗ್ ಸಮಸ್ಯೆ ಬರಾತೈತ್ರಿ. ಈಗ ನಮಗ್ ಮಾರ್ಕೆಟ್ನ್ಯಾಗ ಏನ್ ಮಾಡ್ಬೇಕ್ರಿ, ಇದು ಒಟ್ ಕೆಜಿ ಮ್ಯಾಲ ನಮ್ ಕಡೆ ಹೆಂಗ್ ಕೆಜಿ ಮ್ಯಾಲ ಓದಿರ್ತಾರಲ್ಲ
ಹಂಗ ಒಟ್ಟು ಕೆಜಿ ಮೇಲೆ ಮಾರೋ ವ್ಯವಸ್ಥೆ ಆದ್ರೆ ರೈತರಿಗೆ ಅನುಕೂಲ ಆಕತಿ. ಮಾರ್ಕೆಟ್ನಾಗ ಅನುಕೂಲ. ನೀರಾವರಿ ಇದಂದ್ರ ರೀ ನಾವು ಡ್ರಿಪ್ ಬಿಡ್ತೀವ್ರಿ. ಡ್ರಿಪ್ ಕಂಟಿನ್ಯೂ ಡ್ರಿಪ್ ಇರೋದ್ರಿ. ಮುಂದೆ ಏನ್ ಮಾಡ್ತೀವ್ರಿ ನಾವು ಹಚ್ಚಿದ್ರ ಪ್ಲೇರಿ ಅಗಿ ಸಣ್ಣ ಇದ್ದಾಗ ನೋಡು ಸಾಲ್ದಾಗ ಹಚ್ಕಿರಿಂದ ಒಂದ್ ಹೈ ನೀರ್ ಬಿಡ್ತೀವ್ರಿ ನಾವು. ಡ್ರಿಪ್ ಲೇ ಬಿಡಂಗಿಲ್ರಿ. ಫಸ್ಟಿಗೆ ಒಂದ್ ಹೈ ನೀರ್ ಬಿಡ್ತಾರೆ ಏನಾಕತ್ರಿ ನೆಲ ನಾವು ಹಡ್ಡಿ ಹಚ್ಚಿರ್ತವ್ರಲ್ಲ ಅಗಿ ರಿಕ್ ಆಗಿ ಕುಂಡಿರ್ತೈತ್ರಿ. ಅಗಿ ರಿಕ್ ಕುಯ್ತಂದ್ರ ಜಲ್ದಿ ಬೇರ್ ಸಟ್ ಆಕತ್ರಿ. ಔಷಧ ನಾವು ಅದ ಹಚ್ಚಿದ ಒಂದ್ ವಾರ ಮಟ ಏನ್ ಕೊಡಂಗಿಲ್ರಿ. ಒಂದ್ ವಾರಕ್ ಹೋಗ್ಯಾರಿ ಬಟ್ ಈ ಭೂಮ್ಯಾಗ ಒಳಗ ಕ್ಲೋರೋ ಇದು ಹುಳ ಅದು ಇರ್ತಾವಲ್ರಿ. ಆ ಹುಳ ಅದು ಸಾಯಿ ಸಂಬಂಧ ಒಂದ್ ಎಕರೆಕ್ರಿ ಒಂದ್ 200 ml ಕ್ಲೋರೋ ರೀ. ಒಟ್ಟ ಒಂದ್ 200 ಲೀಟರ್ ಬ್ಯಾರಲ್ದಾಗ ಒಂದ್ 200 ml ಕ್ಲೋರೋ ಹಾಕುದ್ರಿ. ಒಂದ 12 ತೈಕಿರಿಂದ ಇದು ವಾಟರ್ ಸಾಲ್ಯುಬಲ್ ಗೊಬ್ಬರ ಸಿಗತೈತ್ರಲ್ಲ ಅದನ್ನ ಹಾಕಿರಿಂದ ಡ್ರೆಂಚ್ ಮಾಡ್ತೀವ್ರಿ. ಡ್ರೆಂಚಿಂಗ್ ಮಾಡ್ತೀವ್ರಿ ಅಂದ್ರ ಬಡ್ಡಿಗೆ ಹಾಕ್ತಿವ್ರಿ. ಒಂದ್ ಕಪ್ ಕೊಡುದ್ರಿ. ಒಂದ್ 200 ml ಒಂದೊಂದ್ ಮಾಪ್ ಮಾಡಿ ಕಪ್ ಕೊಡುದ್ರಿ ಲೇಬರ್ ಕೈಯಾಗ. ಲೇಬರ್ ಕೈಯಾಗ ಕೊಡುದ್ರಿ. ಅವ್ರು ಬಡ್ಡಿಗೆ ಹಾಕೋತ್ ಹೋಕಾರ್ರಿ. ಒಂದ್ ಆನಂತರ ಗೊಣಿ ಬಂದ್ಮ್ಯಾಗ ಸ್ಪ್ರೇ ಅದು ಏನ್ ಮಾಡಿಲ್ರಿ ನಾವು. ಯಾವಾಗೂ ಗೊಣಿಗೆ ಸ್ಪ್ರೇ ಅದ್ ಮಾಡೇ ಇಲ್ರಿ. ಯಾವಾಗೂ ಏನ್ ಕೊಡ್ರು ನಾವು ಡ್ರಿಪ್ನ್ಯಾಗ ಕೊಡ್ತೀವ್ರಿ. ಡ್ರಿಪ್ನ್ಯಾಗ ಕೊಡುದ್ರಿ, ತಳದಾಗ ಕೊಡುದ್ರಿ. ಮುಂದ ರಾಸಾಯನಿಕ ಗೊಬ್ಬರ ಬಾಳ ಕಡಿಮೆ ರೀ. ಮೊದಲು ಯೂಸ್ ಮಾಡೀನ್ರಿ ನಾನು. ಭಯಂಕರ ಜಾಸ್ತಿ ಯೂಸ್ ಮಾಡ್ತೀನ್ರಿ. ಅದು ಯಾಕೋ ನಮಗ್ ಭೂಮಿ ಫಲವತ್ತತೆ ಸರಿ ಉಳಿಯಂಗಿಲ್ಲ, ಭೂಮಿ ಹಾಳಾಕತೆ ತಿಳ್ಕೊಂಡ ಈಗ ನಾವು ರಾಸಾಯನಿಕ ಕಡಿಮೆ ಮಾಡಿ ಒಂದ್ 4-5 ವರ್ಷ ಆದ್ರಲ್ಲ. ಅದಕ್ಕಿಂತ ಮುಂಚೆ ನಮಗೂ ಅಷ್ಟನ ಜ್ಞಾನ ಇದ್ದಿದ್ದಿಲ್ರಿ ಅವಾಗ. ಯಾಕಂದ್ರೆ ನಮಗೂ ಅಷ್ಟ ಅದ್ರದ ಭೂಮಿ ಬಗ್ಗೆ ಏನ ಪಕ್ಕ ಅಷ್ಟ ಅನುಭವ ಇದ್ದಿದ್ದಿಲ್ರಿ. ಈಗ ಬಂದ ನಮಗೂ ಒಂದ್ ಸ್ವಲ್ಪ ಅದ ಅರಿವು ಬಂದ ನಾವೊಂದ್ 5-6 ವರ್ಷ ಆತ್ರಿ ಈಗ. ಏನೇನ್ ಡಿಫ್ರೆನ್ಸ್ ಆಕೈತ್ರಿ ನಿಮ್ಗ? ಮೊದ್ಲು ರಾಸಾಯನಿಕ ಮಾಡಿರಿ, ಈಗ ಒಂದ್ ಸ್ವಲ್ಪ ರಾಸಾಯನಿಕ ಬಿಟ್ಟು ಮಾಡತ್ತೀರಿ. ಇದಕ್ಕ ಏನ್ ಫರ್ಕ್ ಆಕೈತಿ? ರಾಸಾಯನಿಕ ಫರಕ್ ಅತ್ ಏನಿಲ್ರಿ. ಇಳುವರಿ ಬರೋಟ್ ಬರತೈತ್ರಿ. ಬಟ್ ಇದು ತಿಪ್ಪಿ ಗೊಬ್ಬರ ಹಾಕೋದ್ರಿಂದ ಇಳುವರಿ ಜಾಸ್ತಿ ಆಕೈತ್ರಿ. ಅಂದ್ರ ಭೂಮಿ ಚಲೋ ಉಳಿತೈತ್ರಿ. ನಾವ್ ತಿಪ್ಪಿ ಗೊಬ್ಬರ ಹಾಕೋದ್ರಿಂದ ಭೂಮಿ ಚಲೋ ಉಳಿತೈತ್ರಿ. ಇದು ರಾಸಾಯನಿಕಕ್ಕ ಭೂಮಿ ಕೆಮಿಕಲ್ ಮಾಡೋದ್ರಿಂದ ಭೂಮಿ ಹಾಳಾಕತ್ರಿ. ಹಾಳಾಕತ್ರಿ. ಮುಂದಿನ ಬೆಳಿಗ್ಗೆ ಆತ್ರಿ. ಮುಂದ ನಾವು ಭೂಮಿ ಎಲ್ಲಾ ಬರಡ್ ಮಾಡಿ ಬಿಡುದಾಕತ್ರಿ. ಈಗಿಂದ ಅಷ್ಟ ನೋಡಿದ್ರ ಮುಂದ ನಾವು ಭವಿಷ್ಯದಾಗ ಮುಂದ್ ಹುಡುಗರಿಗೆ ನಾವು ಬರಡ್ ಭೂಮಿ ಬಿಟ್ಟು ಹೋಗೋದಾಕತ್ತೆ ತಿಳ್ಕೊಂಡ ನಾವು ಅದಕ್ಕ ಈಗ ಏನ್ ಮಾಡೇವ್ರಿ ತಿಪ್ಪಿ ಗೊಬ್ಬರನ ಜಾಸ್ತಿ ಮಾಡೇವ್ರಿ. ಈ ಕಾಯಿ ಹೊಂಟಿರ್ತೈತ್ರಿ, ಕಾಯಿ ಹೋಗಕ್ಕಿಂತ ಪೈಲ ಏನಾರ ಸ್ಪ್ರೇ ಅದು ಕೊಡ್ತೀರೇನ್ರಿ ಈಗ? ಸ್ಪ್ರೇ ಅತ್ತೇಳಿ ಏನ್ ಮಾಡಿಲ್ರಿ. ಒಟ್ಟ ಸ್ಪ್ರೇ ಅದು ಏನ್ ಯಾವಾಗ ಮಾಡೇ ಇಲ್ರಿ. ನಾವ್ ತಳದಾಗ ಅದ ಏನ್ರಲ್ಲ ಈಗ ಡ್ರಿಪ್ನ್ಯಾಗ ಕೊಡ್ತೀವ್ರಿ. ಡ್ರಿಪ್ನ್ಯಾಗ ಬಿಡುದ್ರಿ. ಡ್ರಿಪ್ನ್ಯಾಗ ಅವಾಗ ಅದ ಕಂಟಿನ್ಯೂ ಇರೋದೈತ್ರಿ ಡ್ರಿಪ್ನ್ಯಾಗ ಗೊಬ್ಬರ್ರಿ. ಅಂದ್ರ ಈಗ ನಾವು ಫಸ್ಟಿಗೆ ಏನ್ ಮಾಡ್ತೀವ್ರಿ 1261 ಕೊಡ್ತೀವ್ರಿ. ಆ ನಂತರ ಏನ್ ಮಾಡ್ತೀವ್ರಿ ಆಲ್ 19 ಅಂತ ಹೇಳಿ ಬರ್ತೈತ್ರಿ 1919 ರೀ. ಅದನ್ನ ಕೊಡ್ತೀವ್ರಿ. ಆ ನಂತರ ಅವ್ 2 ತರ ಗೊಬ್ಬರ ಮುಗಿಯುಟೊಳಗೆ ಏನ್ ಮಾಡ್ತೈತ್ರಿ ಒಂದ್ ಲೆಕ್ಕಕ್ಕೆ ಇದು ಗೊಣಿ ಹಾಕೋ ಲೆಕ್ಕಕ್ಕೆ ಬಂದಿರ್ತೈತ್ರಿ. ಆಗ 52-34 ಅಂತ ಹೇಳಿ ಬರ್ತೈತ್ರಿ. ಅದನ್ನ ಕೊಡ್ತೀವ್ರಿ. ಆ ನಂತರ ಗೊಣಿ ಹಾಕ್ತೈತ್ರಲ್ಲ ಒಂದ್ ಸ್ವಲ್ಪ ಸಣ್ಣ ಕಾಯಿ ಇರ್ತೈತ್ರಿ. ಆಗ 13-0-45 ಕೊಡ್ತೀವ್ರಿ. ಆ ನಂತರ 52-34 ಬಿಡುಕ್ಕಿಂತ ಮೊದಲ ರೀ ಎಲ್ಲಾರು ಒಂದ್ ಗೊಣಿ ಹಾಕಾಕ್ತಿರ್ತಾವ್ರಲ್ಲ ಒಂದ್ 25% ಗೊಣಿ ಹಾಕಿತಂದ್ರ ಏನ್ ಮಾಡ್ತೀವ್ರಿ ಅವಾಗ CN ಅಂತ ಹೇಳಿ ಬರ್ತೈತ್ರಿ. ಒಂದು CN ಅಂತೇಳಿ ಅದನ್ನ ಬಿಟ್ಟಿವಿ ಅಂದ್ರೆ ಏನ್ ಮಾಡ್ತೈತ್ರಿ ಎಲ್ಲಾ ಏಕಕಾಲಕ್ಕೆ ಒಮ್ಮೆ ಗೊಣಿ ಹಾಕಿ ಬಿಡ್ತಾವ್ರಿ. ಒಮ್ಮೆ ಗೊಣಿ ಹಾಕ್ತಾರ ನಮಗ್ ಕಟಿಂಗ್ ಅನುಕೂಲ ಆಕತ್ತೆ ಅಂದ CN ಬಿಟ್ಟಿವಿ ಅಂದ್ರೆ ಎಲ್ಲಾ ಗೊಣಿ ಹಾಕ್ತಾವ್ರ. ಈಗ ಬ್ಯಾರೆ ಬೆಳಿಗ್ ಕಂಪೇರ್ ಮಾಡ್ಕೊಂಡ್ರೆ ರೀ ಲೇಬರ್ ಪ್ರಮಾಣ ಎಷ್ಟ್ರಿ? ನಾವ್ ಅರ್ಶಿನ್ಕ ಕಬ್ಬಿಗೆ ಎಲ್ಲದಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ಲೇಬರ್ ಪ್ರಮಾಣ ಅದಕ್ಕಿಂತ ಹೆಚ್ಚೈತ್ರಿ ಹೆಂಗ್ರಿ? ಕಬ್ಬಿಂದ ನೋಡ್ರ ಜಾಸ್ತಿ ರೀ ಇದಕ್ ಲೇಬರ್ ರೀ. ಅರಿಶಿನ್ಕಾಯಿ ಇದಕ್ಕ ಕಂಪೇರ್ ಮಾಡ್ರ ಇದ ಲೇಬರ್ ಕಾಸ್ಟ್ ಇದ ಕಡಿಮೆ ಅನಸ್ತತ್ರಿ. ಯಾಕಂದ್ರ ಇದು ಗಂಡ್ ಮಕ್ಳ ಕೆಲ್ಸ ಅಂತೇಳಿ ಏನ್ ಬಾಳ್ ಬರುದಿಲ್ರಿ. ಎಲ್ಲಾ ಈ ಹೆಣ್ಮಕ್ಳ ಕೆಲ್ಸದ ಮ್ಯಾಲ ನಡಿತೈತ್ರಿ. ಈ ಮರಿ ಕೊಯ್ಯುದು, ಗೆಜಿ ಕೊಯ್ಯುದು. ಮುಂದೆ ಏನ್ ಮಾಡ್ತೀವ್ರಿ ಇದನ್ನ ಗೊಣಿ ಹಾಕಿದ್ರಪ್ಪ ಇದನ್ನ ದಾರ ಕಟ್ತಾರ್ರಿ. ಹಿಂಗ ಎಳದ್ ಇದನ್ನ ಕಡಿತಂದ್ರ ಏನಾಕತ್ರಿ ಇದು ಗೊಣಿ ಮುಂದ್ ಹೋಗಂಗಿಲ್ರಿ. ಗಿಡಕ್ ಈ ದಿಂಡಿಗ್ ಜಾಸ್ತಿ ವೇಟ್ ಬೆಳಂಗಿಲ್ರಿ. ಇದನ್ನ ಇಲ್ಲಿ ಕಟ್ಟಿತಂದ್ರ ಏನ್ ಮಾಡ್ತೈತ್ರಿ ಈಗ ನೋಡ್ರಿಲ್ಲ ಇದೇ ಈಗ ನಾ ಕೋದ್ನಿ ಇದನ್ನ ಕಟ್ಟಿತಂದ್ರ ಏನಾಕತ್ರಿ ಗೊಣಿ ಮುಂದ್ ಹೋಗಂಗಿಲ್ರಿ ಬಾಯಿಗೆ. ಮತ್ ಇದೆಲ್ಲಾ ಹೆಣ್ಮಕ್ಳ ಮೇಲೆ ನಡಿತೈತ್ರಿ. ಗಂಡಾಳಿನ ಕೆಲಸ ಅಂದ್ರಿ ಇದ್ರೊಳಗ ನಾವು ಬಾಳಿ ಬೋದಿಗೆ ಹಾಕ್ತಿರ್ತವ್ರಲ್ಲ ಎಷ್ಟ್ರಿ ಒಂದ್ 3-3.5 ತಿಂಗಳಿಗೆ ಅದು ಬಾಳಿ ಬೋದಿಗೆ ಹಾಕೋ ಮುಂದ ತಿಪ್ಪಿ ಗೊಬ್ಬರ ಒಳಗ್ ಹೋಗಿ ಹಾಕ್ ಮಾತ್ರ ಗಂಡಾಳ್ ಬೇಕ್ರಿ.
ಆಗಸ್ಟ್ ಬೇಕ್ರಿ ಆಗಟ್ರಿ ಮುಂದಿದ್ ಗೊನಿ ಹೊರಗ ತೆಗಿಯಾಕಟ್ಟಾರಿ ಇನ್ನು ಉಳಿದ ಬಾಕಿ ಟೈಮ್ದಾಗ ಏನೈತಿ ಎಲ್ಲಾ ಬರೀ ಹೆಣ್ಮಕ್ಳ ಕೆಲ್ಸದ ಮೇಲೆ ಹಿಡಿತೈತಿ ಹೆಣ್ಮಕ್ಳು ಮಾಡ್ತಾರ ಹಣ್ಣು ಕಳ್ಸತ್ತೀರಿ ಮಾರ್ಕೆಟಿಂಗ್ ಬಗ್ಗೆ ಹೇಳ್ರಲ್ಲ ಎಲ್ಲೆಲ್ಲಿ ಏನೇನ್ ಕಳಿಸ್ತೀರಿ ಎಷ್ಟ್ ದಿನಕ್ಕೊಮ್ಮೆ ಇವ್ರ ಕಾಂಟ್ಯಾಕ್ಟ್ ಮಾಡ್ತಾರ ನೀವು ಕಾಂಟ್ಯಾಕ್ಟ್ ಮಾಡ್ತೀರ ಹೇಳ್ರಲ್ಲ ಸ್ವಲ್ಪ ಇದ್ರ ಬಗ್ಗೆ ಏನಿಲ್ರಿ ಮಾಲ ಬತ್ತಂದ್ರ ಅವ್ರ ಕಾಂಟ್ಯಾಕ್ಟ್ ಮಾಡ್ತಾರ್ರಿ ಮತ್ತ ನಮ್ಮ ಪ್ಲಾಟ್ ಬಂದು ಅಂದ್ರ ನಾವ್ ಅವ್ರ ಕಾಂಟ್ಯಾಕ್ಟ್ ಮಾಡ್ತೇನ್ರಿ ಅವ್ರು ಕಾಂಟ್ಯಾಕ್ಟ್ ಮಾಡ್ರಿ ಅವ್ರು ಏಜೆಂಟ್ರ ಬರ್ತಾರ್ರಿ ನಾವ್ ಡೈರೆಕ್ಟ್ ಅನ್ಕಾರ ಕಳ್ಸಿಲ್ರಿ ಯಾವಾಗೂ ಲೋಕಲ್ ಸ್ವಲ್ಪ ಏನಾಗದ್ರಿ ಮಾಲ್ ಜಾಸ್ತಿ ಇತ್ತಂದ್ರ ದೊಡ್ಡ ಗಾಡಿ ತಗೊಂಡ್ಬರ್ತಾರ್ರಿ ಕ್ಯಾಂಟರ್ ಗಾಡಿ ಕ್ಯಾಂಟರ್ ಗಾಡಿ ರೀ 10 ಟನ್ನು 15 ಟನ್ನು 20 ಟನ್ ಹಿಂಗ್ ಬರ್ತಾವ್ರಿ ಈಗ ಏನೈತಿ ಇದು ಬಾಕ್ಸ್ ಕಟಿಂಗ್ ಮಾಡಾಕ್ತಾರ್ರಿ ಅಂದ್ರೆ ಇದು ಹೊರದೇಶಕ್ಕೆ ಹೋಗುದ್ರಿ ಯಾವ ದೇಶಕ್ಕೆ ಹೋಗ್ತೈತ್ರಿ ಇದು ಇರಾನ್ ಇರಾಕ್ ಕಳಿಸ್ತಾರತ್ರಿ ಅವ್ರು ಇರಾನ್ ಇರಾಕ್ ಹಾ ರೀ ಇರಾಕ್ ಕಳಿಸ್ತಾರತ್ರಿ ಇವ್ರು ನಾವು ಏಜೆಂಟ್ ತ್ರೂನ ಕೊಟ್ಟಿವ್ರಿ ಏಜೆಂಟ್ ತ್ರೂನ ರೀ ಇಲ್ಲಿ ಹಿರಿಕುಡಿ ಅವ್ರ ಪಿಂಟು ಇಂಗ್ಳೆ ಅಂತ ಹೇಳ್ರಿ ಅವ್ರು ಪಿಂಟು ಇಂಗ್ಳೆ ಅಂತ ಹೇಳಿಕಿರಿಂದ ಹಿರಿಕುಡಿ ಅವ್ರಿ ನಾವ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೀನ್ರಿ ಅವ್ರು ನಮಗ ಬಾಳದಿಂದ ಪರಿಚಯ ರೀ ಸುತ್ತಮುತ್ತ ಎಲ್ಲಾರು ಪರಿಚಯ ಅದಾರ್ರಿ ಬಾಳ ದಿವಸ ಆತ್ರಿ ಅವ್ರನ್ನ ನಮ್ ಪ್ಲಾಟ್ ಬತ್ತಲ್ಲ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾರ ಅವ್ರು ಬಂದು ಖರೀದಿ ಮಾಡ್ತಾರ ಈಗ ಪೇಮೆಂಟ್ ಹಂಗೆ ಇನ್ಸ್ಟಂಟ್ ಪೇಮೆಂಟ್ ಮಾಡ್ತಾರ ನಿಮಗ ಹಾ ನಮ್ದು ವೆಬ್ರೀಸ್ ಕಾಟಾ ತೂಕ ಆತಂದ್ರ ಇಲ್ಲಿ ಕಾಟಾದ್ಮೇಲೆ ನಮ್ ಕ್ಯಾಶ್ ಕೊಟ್ಟು ಹೋಗ್ಬಿಡ್ತಾರೆ ಕ್ಯಾಶ್ ಕೊಡ್ತಾರಿ ಅಥವಾ ಫೋನ್ ಪೇ ಮಾಡ್ತಾರ್ರಿ ಅವತ್ತಿಂದ ಅವತ್ತ ಎಲ್ಲ ಕ್ಲಿಯರ್ ಅವತ್ತಿಂದ ಅವತ್ತ ಕ್ಲಿಯರ್ ಇರ್ಬೇಕು ಇರ್ಗಿದ್ರೆ ಏನಿಲ್ಲ ಹಿಂಗ ಮಟೀರಿಯಲ್ ಓದು ಆಮೇಲೆ 15 ದಿನಕ್ಕೆ ಬಿಲ್ ಮಾಡ್ತಾರ ಇಲ್ಲ ಆತರ ಏನಿಲ್ಲ ಆತರ ಏನಿಲ್ಲ ಅವತ್ತಿಂದ ಅವತ್ತ ಪೇಮೆಂಟ್ ಮಾಡೇ ಹೋಗ್ತಾರ ನಾವ್ ಯಾವಾಗ ಹೋದ್ರಿ ಅದು ಕೊಟ್ಟೇ ಇಲ್ರಿ ಚಲೋ ಅದಾರ್ರಿ ಅವ್ರು ನಮ್ ಬಾಳ ದಿವಸ ಅಂದ್ರ ಪರಿಚಯ ಅದಾರ್ರಿ ಹಂಗೆ ನಾವ್ ಸುಮಾರು ಈಗ ಹೆಚ್ಚು ಕಡಿಮೆ 15 ವರ್ಷ ಆತ್ರಿ ಬಾಳೆ ಹೆಚ್ಚಾಕೈತೆ ಈ ಬಾಳೆ ಪಡ್ದಾಕತ್ ಹೇಗಿರಂದ್ ಯಾರೋ ₹1 ನಮ್ಮ ರೊಕ್ಕ ಮುಣಗ್ಸ್ಕೊಂಡ್ ಹೋಗ್ಯಾರಿ ನಾವ್ ಈಗ ಬ್ಯಾರೆ ಕೃಷಿ ಮಾಡಿದವ್ರು ಎಲ್ಲಾ ಕೇಳಿವ್ರಿ ದಾಳಂಬ್ರಿ ಹೌದ್ ಓದಿರ್ತಾರ ರೊಕ್ಕ ಕೊಡಂಗಿಲ್ಲ ಎಲ್ಲ ನೀವ್ ಕೇಳೋದ್ ಸರಿ ಐತ್ರಿ ಮಾಡೀನ್ರಿ ನಾನು ಯಾವಾಗ್ರಿ ಬಾಳೆ ಪಡ್ದಾಕತ್ತೇಳಿ ₹1 ಲಾಸ್ ಹೋಗಿಲ್ರಿ ಯಾರೋ ರೊಕ್ಕನು ಮುಣಗಿಸಿಲ್ರಿ ಒಂದ್ಸಲ ಸ್ವೀಟ್ ಕಾರ್ನ್ ಹಾಕಿನ್ರಿ ನಾ ಏನ್ ಇದ್ರಲ್ಲ ಇದ ಪ್ಲಾಟ್ನ್ಯಾಗ ಹಾಕಿನ್ರಿ ಹೆಚ್ಚು ಕಡಿಮೆ ಮಹಾರಾಷ್ಟ್ರದವ್ರಿ ಅವ್ರು ಅವಾಗ ಹೆಚ್ಚು ಕಡಿಮೆ ಅದು ₹9,000 ಟನ್ ಏನೋ ಐತ್ರಿ 12 ಟನ್ನಿನ ಗಾಡಿ ರೀ ಅದ ರೊಕ್ಕ ಹಾಕ್ದು ಹೇಗಿರಂದ್ ಒಂದ್ ಖಾಲಿ ಚೆಕ್ ಕೊಟ್ಟು ಹೋದವ್ರು ವಾಪಸ್ ₹1 ಬರ್ಲಿಲ್ರಿ ಲಾಸ್ ಆಗೇತ್ರಿ ಲಾಸ್ ಆಗೇತ್ರಿ ಬಟ್ ಈ ಬಾಳೆಕಾಯಿಗೆ ಏನ್ ₹1 ಲಾಸ್ ಆಗೈತಿ ಯಾವಾಗೂ ಆಗಿಲ್ರಿ ರೈತನ್ ಮೋಸ ಮಾಡಕ್ ಈಜಿ ಅಂತ ಹೇಳಿ ಮಟೀರಿಯಲ್ ತಗೊಂಡ್ರೆ ಆಮೇಲೆ ಬಿಲ್ ಆಗ್ತಾನೆ ಅಂತ ಹೇಳಿ ಬಾಳ ಮಂದಿ ಮೋಸ ಮಾಡ್ತಾರೆ ಇಲ್ರಿ ಬಾಳೆಕಾಯಿ ಆಗತ್ತ ಅದ ಏನ್ರಿಲ್ಲ ನಿಮ್ಗ ಬೇರೆ ಅದ ಸ್ವೀಟ್ ಕಾರ್ನ್ದೊಳಗ್ ಲಾಸ್ ಆಗಿವ್ರು ಇಲ್ಲ ಅಲ್ರಿ ಈ ಬಾಳೆಕಾಯಿ ಆಗತ್ತ ಹೇಳ್ತೀರಂದ್ ₹1 ನಮಗ ರೊಕ್ಕ ಕೊಡ್ಲಾರ್ದ ಯಾರು ಹೋಗಿ ಮಾತ್ರ ಎಲ್ಲಾ ಕ್ಲಿಯರ್ ಕೊಟ್ಟಾರ ಈಗ ನಮ್ ತಾಲೂಕ್ನಾಗಿದ್ದ ಈಗ ಬೇರೆ ದೇಶಕ್ಕೆ ನಮ್ಮಲ್ಲಿರು ಬಾಳೆಹಣ್ಣು ನೀವು ಸಪ್ಲೈ ಮಾಡತ್ತೀರಿ ಅನ್ನೋದೊಂದ್ ನಮಗ ಹೆಮ್ಮೆ ಐತ್ರಿ ನಿಮ್ಮ ಈ ಒಂದ್ ಕೃಷಿ ಇದೇ ರೀತಿ ಮತ್ ಮುಂದ ದೊಡ್ಡದಾಗಿ ಬೆಳಿಲ್ರಿ ಇನ್ನ ನೀವು ಮತ್ತ ಸುತ್ತಮುತ್ತ ನೆಲ ಲೀಸ್ಕೊಂಡ್ ಮತ್ ಬಾಳೆಹಣ್ಣಿನ ಕೃಷಿ ಮಾಡುವಂತದ ಹೇಳ್ರಿ ಸರ್ ನೀವು ಎಲ್ಲಾ ಇನ್ನ ನಿಮ್ ಕೃಷಿ ಮುಂದೆ ಚಲೋ ಸಾಗಲ್ರಿ ನಮ್ಮ ಮಟ್ಟ ಈಗ ನಮ್ಮ ಚಾನಲ್ ಸಂದರ್ಶನ ಕೊಟ್ಟದಕ್ಕಾಗಿ ನಮ್ಮ ಎಲ್ಲಾ ರೈತರಿಗೆ ಮಾಹಿತಿ ಕೊಟ್ಟದಕ್ಕಾಗಿ ನಮ್ಮ ಚಾನಲ್ ಪರವಾಗಿ ಧನ್ಯವಾದಗಳು ನಮಸ್ಕಾರ.